ಎಲ್ಲರಿಗೂ ಫ್ರೇಸ್ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದು ಪ್ರೇರೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ಒಂದನ್ನು ತಿಳಿಸುವಂತಳಾಗಿದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡಿಕೊಂಡಿದ್ರೆ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ರೆ ಪ್ರೇರೆ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರ ಆತನಾಗಿದ್ದು ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಕೀರ್ತನೆಗಳು 109ನೇ ಅಧ್ಯಾಯ 31ನೇ ವಚನ. ಆತನು ದೀನನ ಬಲಗಡೆಯಲ್ಲಿ ನಿಂತುಕೊಂಡು ಪ್ರಾಣ ಶಿಕ್ಷೆ ವಿಧಿಸುವವರ ಕೈಯಿಂದ ತಪ್ಪಿಸಿ ರಕ್ಷಿಸುವನು. ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ, ಮುಂಜಾನೆ ಸಮಯದಲ್ಲಿ ದೇವರು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರ ಆತನ ಇದೆ ಪ್ರಿಯೆ. ದೇವರು ದೀನದಲ್ಲಿದ್ದಂತ ನಮ್ಮ ಸ್ಥಿತಿಯನ್ನು ನೋಡಿ ಆತನು ನಮ್ಮ ಬಲಗಡೆಯಲ್ಲಿ ನಿಂತುಕೊಂಡು ನಮ್ಮ ಪ್ರಾಣ ಶಿಕ್ಷೆಗೆ ನಿಧಿಸುವವರ ಕೈಯಿಂದ ನಮ್ಮನ್ನು ರಕ್ಷಿಸುವಂತ ದೇವರು. ಹಾಲೆಲೂಯ. ನಮಗೇನಿಲ್ಲದಂತ ಸ್ಥಿತಿಯಲ್ಲಿ ಪ್ರಿಯ, ನಮ್ಮ ಜೀವಿತದಲ್ಲಿ ನಾವು ದೀನರಾಗಿದ್ದಂತ ಸ್ಥಿತಿಯಲ್ಲಿ ದೇವರು ನಮ್ಮ ಬಲಗಡೆಯಲ್ಲಿ ನಿಂತು ನಮಗೆ ಧೈರ್ಯಪಡಿಸುವಂತ ದೇವರು, ನಮಗೆ ಸಹಾಯ ಮಾಡುವಂತ ದೇವರು, ನಮಗೆ ಎಲ್ಲಾ ರೀತಿಯಾಗಿ ಕಾಯ್ದು ಕಾಪಾಡುವಂತ ದೇವರು, ಸರ್ವಶಕ್ತನಾದ ದೇವರು ಆತನಾಗಿದ್ದ ಪ್ರಿಯೆ. ಪ್ರಾಣ ಶಿಕ್ಷೆ ವಿಧಿಸುವವರ ಕೈಯಿಂದ ನಮ್ಮನ್ನು ತಪ್ಪಿಸುವನು. ನಮಗೆ ಅನೇಕ ಜನರು ನಮಗೆ ಪ್ರಾಣ ಶಿಕ್ಷೆ ಅಂದ್ರೆ ನಮಗೆ ಅನೇಕ ಸಮಸ್ಯೆಗಳು ಎದುರು ಮಾಡಿ ನಮಗೆ ಪ್ರಾಣ ಹೋಗುವಂತ ಸ್ಥಿತಿಯಲ್ಲಿ ಆ ರೀತಿಗೆ ನಮಗೆ ಸಮಸ್ಯೆಗಳು ಉಂಟು ಮಾಡ್ತಾ ಇರ್ತದೆ. ಅದು ಕೆಲಸ ಕಾರ್ಯದಲ್ಲಿ ಆಗಿರ್ಬೋದು, ಕೋರ್ಟ್ ಕೇಸ್ ವಿಷಯ ಆಗಿರ್ಬೋದು, ಕುಟುಂಬ ಸಮಸ್ಯೆನೇ ಆಗಿರ್ಬೋದು, ಅಂತರ ಜನರ ಕೈಯಿಂದ ನಮ್ಮನ್ನು ತಪ್ಪಿಸುವಂತ ದೇವರು, ನಮಗೆ ರಕ್ಷಿಸುವಂತ ದೇವರು. ಅಂತ ಸ್ಥಿತಿಯಲ್ಲಿದ್ದಂತ ನಮ್ಮನ್ನು ದೇವರು ನಮ್ಗೆ ಎಲ್ಲಾ ವಿಷಯ ನಮ್ಮ ಜೊತೆಲಿದ್ದು ನಮ್ಮ ಬಲಗಡೆಯಲ್ಲಿ ನಿಂತು ನಮ್ಗೆ ಸಹಾಯ ಮಾಡುವಂತ ದೇವ್ರು ಪ್ರಿಯರೇ. ಎಷ್ಟು ಜನರು ಭಯ ಪಡ್ತಾ ಇದ್ದೀರಾ, ಎಷ್ಟು ನಾವು ದೀನ ಸ್ಥಿತಿಯಲ್ಲಿ ಇದ್ದೇವೆ ತಂದಿ. ನಮಗೆ ಯಾವ ರೀತಿಯಾಗಿ ನಮ್ಮ ಅನೇಕ ಜನರು ನಮಗೆ ಪ್ರಾಣ ನಿಂದಿಸುವಂತೆ ನಮಗೆ ಅವಮಾನ ಪಡಿಸಿದಾರೆ ತಂದಿ. ನಮಗೆ ಬಹಳ ರೀತಿಯಾಗಿ ನಮಗೆ ತೊಂದರೆಗಳು ಉಂಟು ಮಾಡ್ತಾ ಇದ್ದಾರೆ ತಂದೆ. ನೀವು ಕಣ್ಣೀರು ಇಡ್ತಾ ಇದ್ದೀರಾ, ನೀವು ದುಃಖ ಇಟ್ಟು ನೀವು ಪ್ರಾರ್ಥಿಸ್ತಾ ಇದ್ದೀರಾ ಪ್ರಿಯರೇ. ಆದ್ರೆ ಭಯ ಪಡಬೇಡ್ರಿ, ಯಾಕಂದ್ರೆ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ದೀನ ಸ್ಥಿತಿಯಲ್ಲಿದ್ದಂತ ನಮ್ಮನ್ನು ದೇವರು ನಮ್ಗೆ ಎಲ್ಲಾ ವಿಷಯ ನಮ್ಮ ಬಲಗಡೆಯಲ್ಲಿ ನಿಂತು ನಮ್ಗೆ ಎಲ್ಲಾ ವಿಷಯ ಪ್ರಾಣ ಹೋಗುವಂತ ಪ್ರಾಣ ಸ್ಥಿತಿಯಲ್ಲಿದ್ದಂತ ನಮ್ಮ ಜೀವಿತ ದೇವರು ನಮ್ಗೆ ಎಲ್ಲಾ ರೀತಿಯಾಗಿ ತಪ್ಪಿಸಿ ನಮ್ಮನ್ನು ರಕ್ಷಿಸುವಂತ ದೇವರು ಆತನಾಗಿ ಪ್ರಿಯರೇ. ಎಷ್ಟೇ ಜನರು ಎಷ್ಟೇ ಸಮಸ್ಯೆಗಳನ್ನು ಎದುರು ಮಾಡಿ, ಎಷ್ಟೇ ನಿಂದಿಸಿ ಅವಮಾನ ಪಡಿಸಿ ನಮ್ಮನಿಗೆ ಪ್ರಾಣ ತೆಗೆಯುವಂತ ಸ್ಥಿತಿಯಲ್ಲಿ ಅವ್ರನ್ನ ಇದ್ರು ಕೂಡ ದೇವರು ಅಂತರ ಕೈಯಿಂದ ನಾನು ನಿಮ್ಮನ್ನು ತಪ್ಪಿಸ್ತೀನಿ, ನಾನು ನಿಮ್ಮನ್ನು ರಕ್ಷಿಸ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ ಪ್ರಿಯರೇ. ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡಿ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೀವಿತದಲ್ಲಿ ಆತನು ನೆರವೇರಿಸಿ ಆಶ್ರಯಿಸಲು ಬಲಪಡಿಸಲಿ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ, ತನ್ನ ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ರೀತಿ ರಿಸೀವ್ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದಿ ಅವರ ಕುಟುಂಬದಲ್ಲಿ ಅವ್ರ ದೀನ ಸ್ಥಿತಿಯನ್ನು ತೆಗೆದು ತಂದಿ ಅವ್ರಿಗೆ ಎಲ್ಲಾ ವಿಷಯದಲ್ಲಿ ಅವ್ರ ಬಲಗಡೆ ಇದ್ದು ನೀನೆ ಅವರಿಗೆ ಎಲ್ಲಾ ರೀತಿಗೆ ಸಹಾಯ ಮಾಡ್ರಿ ಪ್ರಭಾ. ಎಷ್ಟು ಜನರು ಕಮೆಂಟ್ಗಳ ಮೂಲಕ ಅವ್ರ ಕುಟುಂಬದಲ್ಲಿ ಆರೋಗ್ಯ ಸ್ಥಿತಿಯಲ್ಲಿ ಅಂತ ಇದ್ದಂತೆ ಕಮೆಂಟ್ ಆಗಿದ್ದಾರೆ ತಂದೆ. ಅವ್ರ ಕುಟುಂಬದಲ್ಲಿ ಆರೋಗ್ಯನ ಕೊಟ್ರಿ ಪ್ರಭಾ. ಎಷ್ಟು ಜನರು ಕೋರ್ಟ್ ಕೇಸ್ ವಿಷಯದಲ್ಲಿ ಇದ್ದು ಎಷ್ಟೋ ದಿನಮಾನಗಳಿಂದ ಅವರಿಗೆ ಅವಮಾನ ಸ್ಥಿತಿಗಳು ಏನು ಇಲ್ಲದಂತ ಸ್ಥಿತಿಗಳು ಕಷ್ಟಪಡ್ತಾರೆ ತಂದೆ. ಆದ್ರೆ ಅವ್ರ ಕಷ್ಟಗಳೆಲ್ಲ ತೆಗೆದು ಅವ್ರಿಗೆ ಸಹಾಯ ಮಾಡ್ರಿ ಪ್ರಭಾ. ಅವರ ದೀನ ಸ್ಥಿತಿಯಲ್ಲೇ ತೆಗೆಯುವಂತ ದೇವ್ರು ನೀವಾಗಿರ್ ತಂದಿ. ಅವರಿಗೆ ಪ್ರಾಣ ಶಿಕ್ಷೆ ಕೊಡುವಂತ ಅವಂತವ್ರ ಕೈಯಿಂದ ನೀವು ತಪ್ಪಿಸುವಂತ ದೇವ್ರು ನೀವಾಗಿರ್ ತಂದಿ. ಎಷ್ಟೇ ಜನರು ತಂದಿ ಎಷ್ಟೇ ಸಮಸ್ಯೆಗಳಿಂದ, ರೋಗದಿಂದ, ಕಷ್ಟದಿಂದ, ಅವಮಾನ ಸ್ಥಿತಿಯಿಂದ, ಅನಾರೋಗ್ಯ ಸ್ಥಿತಿಯಿಂದ ಎಷ್ಟು ಜನರು ಇದರ ತಂದಿ. ಆದ್ರೆ ಅಂತವ್ರಿಗೆಲ್ಲ ಈ ವಾಗ್ದಾನ ಮೂಲಕವಾಗಿ ತಂದಿ ಅವ್ರಿಗೆಲ್ಲಾ ರೋಗದಿಂದ ಬಿಡುಗಡೆ, ಸಮಸ್ಯೆಯಿಂದ ಬಿಡುಗಡೆ, ಕೋರ್ಟ್ ಕೇಸ್ ವಿಷಯದಿಂದ ಬಿಡುಗಡೆ, ಅವ್ರ ಎಲ್ಲಾ ವಿಷಯದಲ್ಲಿ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಎಲ್ಲರಿಗೆ ಸಹಾಯ ಮಾಡಿ ಈ ವಾಗ್ದಾನ ಒಂದೊಂದು ಕುಟುಂಬದಲ್ಲಿ ತಂದಿ ನೀವೇ ಆಶ್ರಯಿಸಿ ಬಲಪಡಿಸ್ಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇಲೆ ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.